ಆಂಟಿ ಎನ್ನಲು ಈಕಿಗೆ ಹುಡುಗಿ ಎನ್ನಲು ಆಂಟಿ ಎನ್ನಲು ಈಕಿಗೆ ಹುಡುಗಿ ಎನ್ನಲು ಮಣ್ಣೆ ವಯಸ್ಸಿಗೆ ಬಂದವಲ್ಲೋ ಈಕೆಯ ಮಕ್ಕಳು ಮುದುಕಾದ್ರು ಅಂಕಲ್ಗೆ 10 ಮಂದಿ ಅಂಟಿನ ಇರ್ತಾರ ಹೊರತು ಆಂಟಿ ಅಂಟಿನಾಗಿರ್ತಾಳ ಹುಡುಗ ಯಾವತ್ತಿದ್ರು ಒಂದೇ ಆಗಿರ್ತಾನ ಅಂತಂದ್ರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ ಹೆಣ್ಮಕ್ಳು ಬಂದರೆ ಅವ್ರಿಗೆ ಒಂದು ಚೇರು ವ್ಯವಸ್ಥೆ ಮಾಡಬೇಕು ನಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ ಗಂಡ ಹತ್ತಾಳಬಹುದು ಹೆಣ್ಣು ಹತ್ತಾಳಕ್ಕಾಗೋದಿಲ್ಲ ಹೌದಾ ಗಂಡ ಹತ್ತಾಳಬಹುದು ಹೌದಾ ಹೆಣ್ಣು ಹತ್ತಾಳಕ್ಕಾಗೋದಿಲ್ಲ ಬಾಯಿಲ್ ಅನ್ಸಿರ್ಸಮ್ ಬಾಯಿಲ್ ಏನ ಅಂದಿಲ್ಲ ಇನ್ನೊಂದ್ಸಲ ಹೇಳು ಅಕ್ಕ ತಂಗ್ಯಾರ ನನ್ನ ಲವ್ವರ ಅಕ್ಕ ತಂಗ್ಯಾರ ನನ್ನ ಲವ್ವರ ಬೆನ್ನಂತೆ ನನ್ನ ಲವ್ವ ಮಾಡ್ಯಾರ ಕನ್ನ ಕುಕ್ಕಂಗ ಡ್ರೆಸ್ ಮ್ಯಾಚಿಂಗ ನಾವು ಹೊಳಿ ಇದ್ದಂಗ ಹೊಳ್ಯಾಗೆಟ್ಟು ಬಂದ್ರು ಎಲ್ಲ ಕಲ್ಸ್ಕೊಂಡ್ ಹೋಗ್ತೀವ ನೀವು ಹೊಳಿ ಇದ್ದಂಗಲ್ಲ ನೀವು ಬಾವಿ ಇದ್ದಂಗ ನೀವು ಬಾವಿ ಇದ್ದಂಗ ನಾವು ಹೊಳಿ ಇದ್ದಂಗ ಹೊಳ್ಯಾಗೆಟ್ಟು ಬಂದ್ರು ಹೊರದೋಗ್ತೈತೆ ಬಾವ್ಯಾಗ ಹರಿದೋಗಂಗಿಲ್ಲ ನೋಡಿ ನೀ ಸಮಾಧಾನ ಮಾಡ್ಕೋ ಬಾಳ್ ಫೀಲ್ ಒಳಗದಂಗ ಕಾಣ್ತಾನ ಫೀಲ್ ಅಲ್ಲಿದೆ ಫೀಲ್ ಆಗು ಜಯಮಾನ ನಂದಲ್ಲ ಹೌದನ ನನಗೆ ಜಯಮಾನ ಫೀಲ್ ಅನ್ನೋದಿಲ್ಲ ನೀ ಹುಡುಗರ್ದು ಹೇಳಕ್ಕೆ ಹೋಗ್ಬೇಡ ಯಾರಿಗೆ ನಂಬೇಡ್ರಿ ಯಾವ್ದು ಹೆಣ್ಮಕ್ಳು ಮಾತ್ರ ಬಂದ್ರ ನೋಡ್ ನಮ್ ತಾಯಂದ್ರೆಲ್ಲ ಬಂದಾರ ಒಂದ್ಸಲ ಜೋರ ಚಪ್ಪಲ್ ತಟ್ರಿ ನಮ್ ತಾಯಂದ್ರಲ್ರು ಹೊಡ್ರಿಪ್ಪ ಚಪ್ಪಳೆ ತಾಯಂದ್ರಲ್ಲ ಅನ್ನೋರು ಗಂಡ್ಮಕ್ಳದ ನೀ ತಾಯಂದ್ರ ಗುಣದಕ್ಕಲ್ಲ ನೀ ತಾಯಂದ್ರ ಗುಣದಕ್ಕಲ್ಲ ಹೌದಾ ನಾ ಹುಡುಗಿರೇ ನೀನು ಬೇಡ ಥ್ಯಾಂಕ್ ಯು ವೆರಿ ಮಚ್ ಹಲೋ ಹಲೋ ನಮಸ್ಕಾರ ರೀ ಹಲೋ ಯಾರ್ಯಾರು ಹಾಯ್ ಅಂತಾರ ಅವ್ರಿಗೆ ಎಲ್ಲರಿಗೂ ಹಲೋ ಓಕೆ ಹಲೋ ಹಾಯ್ ಮೊದಲನೇದಾಗಿ ಪರಮ ಪೂಜ್ಯ ಸಿದ್ದರಾಮಯ್ಯ ಅಜ್ಜನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಇಷ್ಟೋ ಮಟ್ಟ ಭಕ್ತಿಗೀತೆ ಆಗ್ಯಾವೇನ್ರಿ ಎಲ್ಲ ಸಾಂಗ್ ಆಗ್ಯಾವ ಜನಪದನೂ ಆಗ್ಯಾವಲ್ಲ ಬಾಳ ಪಿಕ್ಚರ್ ಸಾಂಗ್ ಹಾಡು ನಾವೊಂದು ಅಜ್ಜಾರ ಹಾಡ್ಬೋದಲ್ರಿ ಅಜ್ಜಾರ ಅಪ್ಪನೇ ಕೊಟ್ಟಾರಂದ್ರೆ ಹಾಡುದ ಹೌದಿಲ್ರಿ ಓಕೆ ದಯವಿಟ್ಟು ಇಲ್ಲಿ ಬಂದಂತ ಎಲ್ಲಾ ಭಕ್ತರಿಗೆ ಊಟದ ವ್ಯವಸ್ಥೆ ಇದೆ ಊಟ ಮಾಡ್ಲಿಕ್ಕೆ ಹೋಗುವಂತ ಊಟಕ್ಕೆ ಹೋಗ್ಬಹುದು ದಯವಿಟ್ಟು ಎಲ್ಲಾ ಭಕ್ತರಲ್ಲಿ ಬಂದಂತೆ ಧಾರವಾಡ್ಲಿಂದ ಬಂದೇನಿ ಏನು ಸೌಂಡ ಇಲ್ಲಲ್ಲ ಸಪ್ಪಾಗಿರಿ ತಂಡ್ಯಾಗ ಅಲ್ಲಿದ್ದವ್ರು ಸಪ್ಪಾಗಿರಲ್ಲ ನೀ ಪೇಡೆ ತಂದಿಲ್ಲ ಧಾರವಾಡ ಅದಕ್ಕೆ ಹಂಗಾಗ್ಯಾರ ಅವ್ರು ಧಾರವಾಡ ಪೇಡೆ ನೆಕ್ಸ್ಟ್ ಟೈಮ್ ತರ್ತೇನೆ ಪರಶು ಕೋಲೂರು ಓಕೆ ಕಡಲರ ಕಡಲಿ ನಡು ಊರಾಗ ಪರಶು ಕೋಲೂರು ಅವರು ಕೂಡ ಬರ್ತಾ ಇದಾರೆ ಮೈಕ್ ಸೌಂಡ್ ಕೊಡ್ರಿ ಓಕೆ ಅಣ್ಣ ಮೈಕ್ ಸೌಂಡ್ ಕೊಡ್ರಿ ಟ್ರ್ಯಾಕ್ ಸೌಂಡ್ ಕೊಡ್ರಿ ಹಲೋ ಹಲೋ ಅಣ್ಣ ಟ್ರ್ಯಾಕ್ ಸೌಂಡ್ ಕೊಡ್ರಿ ಹಲೋ ಹಲೋ ಸುಕ್ಷೇತ್ರ ಮೂಲ ಸಂಸ್ಥಾನ ಬಬಲಾದಿ ಮಠ ಅಪ್ಪಾಜಿ ಅವರಿಗೆ ಹೃದಯಪೂರ್ವಕವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಮಸ್ತ ಎಲ್ಲ ಗೆಳೆಯರ ಬಳಕ ಗುರು ಹಿರಿಯರಿಗೂ ನಮ್ಮ ಎಲ್ಲಾ ಕಲಾವಿದರ ಪರವಾಗಿ ಹೃದಯಪೂರ್ವಕ ಸುಸ್ವಾಗತವನ್ನು ಬಯಸುತ್ತಾ ಕೇಳಿ ಇನ್ನೊಂದು ಜಾನಪದ ಗೀತೆ ನಡುವೂರಾಗ ಹಾಡೋಣ್ರಿ ಎಂಬ ಗೀತೆ ಐತಿ ಅದ್ಯಾವಪ್ಪ ಅಂತಂದ್ರೆ ಮಾಡಿ ಸಿಂಗರ್ ಯೂಟ್ಯೂಬ್ ಚಾನಲ್ ಆಗೈತಿ ಎಷ್ಟಾದ್ರ ಶೇರ್ ಮಾಡ್ರಿ ಎಷ್ಟಾದ್ರ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಒಂದು ಕೆಟ್ಟ ಬೇದ್ರವನ್ನ ಸಿಟ್ಟಿಲ್ಲ ಅಂತ ಹೇಳ್ತಾ ಈ ಗೀತೆ ನಿಮ್ಗಾಗಿ ಕೇಳಿ ಆನಂದಿಸಿ ಓಕೆ ಹೌದಾ
ಈಗ ನಿಮ್ಮೆಲ್ಲರನ್ನು ರಂಜಿಸಲು ಬೆಂಗಳೂರಿನಿಂದ ನಮ್ಮ ಕಾಮಿಡಿ ಸೀಸನ್ 1ರ ಪ್ರವೀಣ್ ಗಸ್ತಿ ಅವರು ಕೂಡ ಆಗಮಿಸಿದ್ದಾರೆ. ಬಾ ಸೈಡ್ ಮಲಿಕು ಖ್ಯಾತಿಯ ನಮ್ಮ ಓಕೆ ಸಾಗರ್ ಕುದ್ರಾನಿ ಅವರು ಕೂಡ ವೇದಿಕೆಗೆ ಆಗಮಿಸಿದರೆ. ಡೈಮಂಡ್ ಸ್ಟಾರ್ ನಿಮ್ಮಿಂದಾನೆ ಸಿಕ್ಕಾಪಟ್ಟೆ ವೈರಲ್ ಆಗಿರೋ ಹಾಡುಗಳಿದಾವೆ. ಅಮ್ಯಾಗ ನೆಕ್ಸ್ಟ್ ನೋಡೋಣ. ಯಾವ ಊರೋ ಯಾರ ಮಗಳು ಜೀವ ನಿನ್ನ ನೆನೆಸೈತಿ, ನೀ ನೋಡು ನೋಟ ಚಲವಿ ನನ್ನ ನಿತ್ಯ ನೀರ ಮರೆಸೈತಿ. ಓಕೆ, ಅದೇ ರೀತಿ ಈ ಒಂದು ಹೊಸ ಗೀತೆ ಕೇಳಿ ಆನಂದಿಸಿ. ಹೆಸರಾಂತ ಕಾಮಿಡಿ ಕಿಲಾಡಿ ಆಗಿರುವಂತಹ ಪ್ರವೀಣ್ ಕುಮಾರ್ ಗಸ್ತೀರ್ ಅವರು ಈ ಒಂದು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಆತ್ಮೇಲೆ. ಮೊಟ್ಟ ಮೊದಲಿಗೆ ನಮ್ಮ ಕೋಟೆ ನಾಡಿನ ಕಂಚಿನ ಕಂಡದ ಗಾಯಕರಾಗಿರುವಂತಹ ನಮ್ಮ ಪ್ರಶಾಂತ್ ಅಣ್ಣ ಅವರು ಒಂದು ಗೀತೆಯನ್ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಹಲೋ 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 ಹಲೋ. ವೇದಮೂರ್ತಿ ಪರಮ ಪೂಜ್ಯ ಶ್ರೀ ಸಿದ್ಧಮುತ್ಯ ವಿನಾಯಕ ಅವರ ಹುಟ್ಟುಹಬ್ಬದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬೇಸ್ ಕೊಡ್ರಿ ಅಣ್ಣ, ಬೇಸ್ ಕೊಡ್ರಿ ಮೈಕ್. ಓಕೆ, ಕೇಳಿ ಒಂದು ಅದ್ಭುತವಾದ ಗೀತೆ. ಟ್ರ್ಯಾಕ್ ಸೌಂಡ್. ಹಾಡೋರ್ ಬಾಯಾಗ ಹೂಗಿಲ್ಲತ್ರಿ, ಅದನ್ನ ಕಡಿಮೆ ಮಾಡ್ರಿ. ನಾವ್ನ ಈಗ ಮುಂದಿನ ತಯಾರಿ ಉತ್ತರ ಕರ್ನಾಟಕದ. ಈಗಾಗಲೇ ಈ ಒಂದು ವೇದಿಕೆಗೆ ಇದೀಗ ತಾನೇ ಇನ್ನೊಬ್ರು ಗಾಯಕರಾಗಿರುವಂತಹ ಪ್ರಭು ಅರಳಿಮಟ್ಟಿ ಅವರು ಕೂಡ ಈಗ ತಾನೇ ಆಗಮಿಸಿದ್ದಾರೆ. ಇದು ಕೂಡ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ. ಒಂದು ಕಾಮಿಡಿ ಸೆಟ್ ಅನ್ನ ತರ್ತಾ ಇದೀವಿ. ಅದಾದ ನಂತರ ವಿನಾಯಕ್ ಸುತಾರ್ ಅವರಿಂದ ಒಂದು ಪೂಜ್ಯ ಅಪ್ಪಾಜಿ ಅವರ ಅಕ್ಕಿಯಿಂದ ಚಿತ್ರವನ್ನು ಬಿಡಿಸಲಿದ್ದಾರೆ. ಈಗ ನಿಮ್ಮೊಂದಿಗೆ ಲಪಕರಾಜ. ನನ್ನ ಗುರುಗಳಾದಂಥ ಸಿದ್ದರಾಮಯ್ಯ ಅಪ್ಪಾಜಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕವಾದ ಶುಭಾಶಯಗಳು. ಈ ಪ್ರಭು ಹಳ್ಳಿ ಮಟ್ಟಿ ಹೆಸರು ಬೆಳೆಯಕ್ಕೆ ಕಾರಣ ಈ ಬಬಲಾದಿ ಸಿದ್ದರಾಮಯ್ಯ ಅಪ್ಪಾಜಿ ಇವರ ಆಶೀರ್ವಾದದಿಂದ ಹೆಸರು ಬೆಳೀತು. ನಮ್ಮ ಹುಡುಗರ ಹುಡುಗಿಯರಿಗೆ ಎಲ್ಲೆಲ್ಲೋ ಜಾಗ ಕೊಟ್ಟಿರ್ತಾರೋ, ನಾನು ಒಬ್ಬಾಕಿಗೆ ಇಲ್ಲೇ ಕೊಟ್ಟಿದ್ನಿ. ಇಲ್ಲಿ ಕೊಟ್ಟಕ್ಕಿಗೆ ಸಲುವಾಗಿ ಹಾಡಿ ಬರ್ದನಿ. ಮಾತಾಡಕ್ ಬರಂಗಿಲ್ಲ, ಏನೇನೋ ತಪ್ಪಾಕೈತಿ. ಸಣ್ಣ ಹೋದನಿ, ಹೊಟ್ಟೆ ಹಾಕೋರಿ. ಯಾವ್ದಂದ್ರ ಹೊಕ್ಕಿರ ಹೋಗ ಇನ್ಯಾಕ ಸೋಗ ನಿಂಗ ಎಲ್ಲೋ ಕೊಟ್ಟಿನ ಜಾಗ. ನಮಸ್ಕಾರಗಳನ್ನು ಸಲ್ಲಿಸ್ತಾ ಈಗೆಲ್ಲ ಆಲ್ಮೋಸ್ಟ್ ಜಾನಪದ ಕ್ರೇಜ್ ಒಳಗೆ ಬಂದ್ಬಿಟ್ಟಾರ. ಸ್ಟಾರ್ಟಿಂಗ್ ಭಕ್ತಿ ಗೀತೆಗಳಾದು ನಮ್ಮ ಪ್ರವೀಣನ ಅವಾಗ ಬಹಳ ನಗಾತಿದ್ದ. ಇರ್ಲಿ, ಆಗಮಿಸಿರ್ತಕ್ಕಂಥ ಎಲ್ಲಾ ಕಲಾವಿದರಿಗೂ ಕೂಡ ನಮ್ಮ ಬಬಲಾದಿಯ ಸಮಸ್ತ ಭಕ್ತ ವೃಂದದ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ, ಆಗಮಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ನಮ್ಮ ಕಲಾ ತಂಡದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ಅದೇ ರೀತಿಯಾಗಿ ಕಾರ್ಯಕ್ರಮದ ಕೊನೆಯವರೆಗೂ ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನ ಹೆಂಗ ವೀಕ್ಷಣೆ ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೋತಾ, ಬಬಲಾದಿ ಭಕ್ತಿ ಗೀತೆಗಳನ್ನ ಹಾಡಿ ಇಟ್ಟ ಅತ್ಯುನ್ನತಕ್ಕೆ ಬೆಳೆಸಿರ್ತಕ್ಕಂಥ ತಮ್ಮಂತ ಎಲ್ಲಾ ಕಲಾ ಪ್ರೇಮಿಗಳ ಪಾದಾರವಿಂದಕ್ಕೆ ಮತ್ತೊಮ್ಮೆ ನಮಸ್ಕರಿಸ್ತಾ, ಯಾಕಂದ್ರ ಭಗವಂತನ ನಾಮಸ್ಮರಣೆ ಮಾಡಿ ಈ ಒಂದು ಮಟ್ಟಕ್ಕೆ ಬೆಳೆಸಿ ನಿಲ್ಲಿಸಿರ್ತಕ್ಕಂಥ ಪರಮ ಪೂಜ್ಯ ದೇವರು ಸಿದ್ದರಾಮಯ್ಯ ಅಜ್ಜನವರು ಭಕ್ತಿಯ ಸಾಗರ ಬಬಲಾದಿ ಸುಕ್ಷೇತ್ರ ಅಂತಕ್ಕಂಥ ಒಂದು ಅದ್ಭುತವಾದ ಭಕ್ತಿ ಗೀತೆಯನ್ನ ಖುದ್ದು ತಾವಾಗಿ ಕರೆಸಿ ಈ ಒಂದು ಭಕ್ತಿ ಗೀತೆ ಬಹಳ ಚೆನ್ನಾಗಿ ಆಗೈತಿ. ಇದು ನಾಡದ ಮ್ಯಾಗ ಮಿಂಚತೈತಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಅವರ ಆಶೀರ್ವಾದ, ಸದಾಶಿವಪ್ಪನ ಕೃಪಾಶೀರ್ವಾದದಿಂದ ಆ ಒಂದು ಗೀತೆ ನಾಡಿನ ತುಂಬೆಲ್ಲ ಮೆರೆದೈತಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಬನ್ನಿ ಒಂದು ಅದ್ಭುತವಾದ ಜಾನಪದ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದೀವಿ. ರೆಡಿ ಸರ್, ಟ್ರ್ಯಾಕ್ ಬೇಕು. ಭಕ್ತಿ ಗೀತೆ ಏನ್ರ ಬೇಕು. ನಡುಬೂರಾಗ ಕಡದರ ಕಡಿಲಿ ಏನು ಕಾಕ ಒಂದೇದ ಕಡಿಲಿ ಬಿಡಿಲಿ ಇದ್ದ ಚಲೋ ಮಾಡದ. ಓಕೆ, ಅಜರ್ಗೆ ಒಂದು ಇಷ್ಟವಾದಂತಹ ಭಕ್ತಿ ಗೀತೆ ರೇರೆ ಬಜರಂಗಿ ಅನ್ನುವಂಥದ್ದ. ಇದಾದ್ಮೇಲೆ ಬೆಳತನ ಹಾಡೋನು ಭಜನ ಏನದ ಜಾನಪದ. ಈಗ ತಾನೇ ಈ ಒಂದು ವೇದಿಕೆಗೆ ಹೊಸ ಜಕ್ನೂರ್ ಮಠದ ಪರಮ ಪೂಜ್ಯ ಶ್ರೀ ಗಜಾನಂದ ಅಪ್ಪಾಜಿ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಭಕ್ತಿಪೂರ್ವಕವಂತ ಆತ್ಮೀಯವಂತ ಆಧಾರದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದೀವಿ. ಇಲ್ಲಿ ಮತ್ತೊಂದು ವಿಶೇಷತೆ ಏನಂದ್ರೆ, ಈ ಕಡೆ ನಿಂತಂತ ಎಲ್ಲಾ ಅನ್ನಗಳು ಈ ಕಡೆ ಬರ್ಬೇಕು. ಅಲ್ಲಿ ತಾಯಿಂದಿರು ಬಂದಿದಾರ, ಸ್ವಲ್ಪ ಕೊಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ರಿ ಅಲ್ಲಿ. ಮತ್ತೆ ಇಲ್ಲಿ ಸೌಂಡ್ ಮುಂದೆ ನಿಂತಂದವ್ರು ಪೈಲ ಕೂಡಿರ್ಬೇಕು ದಯವಿಟ್ಟು.
ನೋಡ್ರಿ ನೀವೆಲ್ಲ ಈ ಸೌಂಡ್ ಕಡೆಗೆ ಏನ್ ನಿಂತಿರಲ್ಲ ನೀವೆಲ್ಲ ಹೊರಗೆ ಹೋಗುತ್ತಕ್ಕ ಕಾರ್ಯಕ್ರಮ ಸ್ಟಾರ್ಟ್ ಆಗುದಿಲ್ಲ. ಅಲ್ಲ ವೈರ್ ಎಲ್ಲ ಕಟ್ ಆಗತ್ತವ್ರು ನಿಮ್ಗೆ ಹೇಳತ್ತೈತ್ರಿ, ನಾ ಕೈ ಮುಗಿದು ವಿನಂತಿ ಮಾಡ್ತಾ ಇದೀವಿ. ಬರ್ರಿ ದಯವಿಟ್ಟು ಬರ್ರಿ, ನಮ್ ಸ್ವಯಂ ಸೇವಕರು ಹೇಳ್ರಪ್ಪ, ಟಿ ಶರ್ಟ್ ದವ್ರ ಸ್ವಲ್ಪ ಹೇಳ್ರಿ ಅಲ್ಲಿ ಎಲ್ಲ ಕುರ್ಚಿಗಳನ್ನೆಲ್ಲ ಒಳಗ್ ತಗೋರಿ. ದಯವಿಟ್ಟು ಬರ್ರಿ ಈ ಕಡೆಗೆಲ್ಲ. ಈ ಕಡೆ ಬರ್ರಿ ಅಲ್ಲ, ಬರ್ರಿ ಅಲ್ಲ. ನಮ್ಮ ಕಾರ್ಯಕರ್ತರು ಹೇಳ್ರಪ್ಪ, ಎಲ್ಲಾರನ್ನೂ ಹೊರ ಕಳಿಸ್ರಿ ಅಲ್ಲಿ. LED ವಾಲ್ ಕಡೆಗೆ ಯಾರನ್ನೂ ಬಿಡ್ಬೇಡ್ರಿ. ವಿನಾಯಕ್ ಅವ್ರ ದಯವಿಟ್ಟು ಎಲ್ಲರೂ ಸೈಡ್ ಆಗ್ಬೇಕು.